ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ದಿನ ಕೂಡ ಮಂಗಳವಾರ ಇತ್ತು. ಸೊ ನಾನು ಮೊನ್ನೆ ಕೂಡ ನಿಮಗೆ ಪೋಸ್ಟನ್ನು ಮಾಡಿ ಹೇಳಿದ್ದೆ ಆಲ್ರೆಡಿ ನಾನು. ಸೊ ನನ್ನ ಕಡೆಯಿಂದ ಮಂಗಳವಾರ ಪ್ರತಿ ವಾರದಂತೆ ಗಾಡಿ ಕೂಡ ಬರೋದಿದೆ. ಸೊ ನನ್ನ ಕಡೆಯಿಂದ ಮರಿಗಳನ್ನು ಕೂಡ ನಾನು ಕಳಿಸ್ಕೊಡ್ತಾ ಇದ್ದೇನೆ. ನಿಮಗೇನಾದರೂ ಅವಶ್ಯಕತೆ ಬಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಪೋಸ್ಟ್ ಕೂಡ ಮಾಡಿದ್ದೆ. ಸೊ ಆ ಪೋಸ್ಟನ್ನು ಸುಮಾರು ಜನ ನೋಡ್ಕೊಂಡಿದ್ದೀರಾ. ಅದರಲ್ಲಿ ಕೆಲವು ಜನ ನನಗೆ ಫೋನ್ ಕೂಡ ಮಾಡಿ ಅದರಲ್ಲಿ ಕೆಲವು ಜನ ಫೋನ್ ಕೂಡ ಮಾಡಿ ನನಗೆ ಮರಿಗಳು ಬೇಕು ಸರ್ ಅಂತ ನನ್ನ ಹತ್ರ ಕೇಳಿದ್ದೀರಾ. ಸೊ ನಾನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ ಅಂತ ನಾನು ಕೂಡ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಅಂದರೆ ಎಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಅಮೀನ್ಗಢ್ ಎಳಗ ಕುರಿಗಳಿಗೆ ಅಥವಾ ಟಗರುಗಳಿಗೆ ತಪ್ಪದೇ ಒಂದು ಲೈಕ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ನಿನ್ನೆ ದಿನ ನಾನು ಸುಮಾರು ಒಂದು 25 ತೆನೆ ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಗೆ ಒಂದು 3 ಹೋತ್ ಮರಿಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಕಟಿಂಗ್ಗೋಸ್ಕರ ಕೆಲವೊಂದು ಮೇಕೆಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ. ಕೆಲವೊಂದು ಕಟಿಂಗ್ಗೋಸ್ಕರ ಕೊಟ್ಟಂಥ ಮೇಕೆಗಳ ವಿಡಿಯೋನ ನಾನು ಜಾಸ್ತಿ ವಿಡಿಯೋಗಳನ್ನ ಮಾಡೋದಿಲ್ಲ, ಬಟ್ ಅಪ್ಲೋಡ್ ಕೂಡ ಮಾಡಿರೋಂಗಿಲ್ಲ. ಬಟ್ ನನಗೆ ಯಾವಾಗಲಾದರೂ ಬಿಡುವಿದ್ರೆ ಅಥವಾ ನನಗೆ ಈ ಥರ ಏನಾದರೂ ಹಾಕ್ಬೇಕು ಅನಿಸಿದ್ರೆ ಮಾತ್ರ ನಾನು ಹಾಕಿದ್ದೀನಿ. ಅದು ಬಿಟ್ಟರೆ ನಾನು ಜಾಸ್ತಿ ಸಂಖ್ಯೆಯಲ್ಲಿ ನನಗೆ ಕೊಟ್ಟಂಥ ಮರಿಗಳಂದರೆ ಸಾಕೋದಕ್ಕೆ ಕೊಟ್ಟಂಥ ಮರಿಗಳು, ಅದು ಬಿಟ್ಟರೆ ಈ ಥರ ಸಾಕೋದಕ್ಕೆ ಕೊಟ್ಟಂಥ ತೆನೆ ಕುರಿ ಅಥವಾ ಮೇಕೆಗಳ ಬಗ್ಗೆ ನಾನು ವಿಡಿಯೋಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಅದರಲ್ಲೂ ಕೂಡ ಇಲ್ಲೊಂದು ದೊಡ್ಡ ಬ್ಯಾಚ್ ಇದೆ. ಸೊ ನನಗೂ ಕೂಡ ಮಾತಾಗಿತ್ತು. ಎಲ್ಲಪ್ಪ ಅಂದರೆ ಕೋಲಾರದಿಂದ ಒಬ್ಬರು ಅಣ್ಣ ನನಗೆ ಫೋನ್ ಮಾಡಿದರು. ಸೊ ಅವ್ರು ನನ್ನ ವಿಡಿಯೋಗಳನ್ನ ಸುಮಾರು ದಿನಗಳಿಂದ ನೋಡಿದ್ರಂತೆ. ಹಾಗಾಗಿ ನನಗೆ ಫೋನ್ ಕೂಡ ಒಂದು ಸರಿ ಮಾಡಿದ್ರಂತೆ. ಬಟ್ ನಾನು ಏನೋ ಮಾತಾಡಿದ್ದೆ ಒಂದು ಸರಿ, ಬಟ್ ಅದು ನನಗೆ ನೆನಪಿರಲಿಲ್ಲ. ಯಾಕಂದರೆ ನನಗೆ ತುಂಬ ಫೋನ್ ಬರುತ್ತೆ. ಸೊ ನಾನು ಮಾತಾಡಿದ್ದು ನನಗೆ ಜಾಸ್ತಿ ನೆನಪು ಉಳಿಯೋದಿಲ್ಲ. 1 ಗಂಟೆ ಹಿಂದೆ ಮಾತಾಡಿದ್ದು ಮತ್ತೊಂದು ಗಂಟೆ ಬಿಟ್ಟು ನೀವು ಫೋನ್ ಮಾಡಿ ನನಗೆ ಅದು ಕೂಡ ನೆನಪಿರಲ್ಲ. ಅಷ್ಟೊಂದು ಬ್ಯುಸಿ ಇರ್ತೀನಿ, ಅಷ್ಟೊಂದು ಫೋನ್ ಕಾಲ್ಗಳು ಬರುತ್ತೆ ನನಗೆ. ಸೊ ಹಾಗಾಗಿ ಇವ್ರು ನನ್ನ ಜೊತೆ ಸುಮಾರು ಒಂದು ಸರಿ ಮಾತಾಡಿದ್ರಂತೆ. ಬಟ್ ನಂಗೆ ಅದು ನೆನಪಿಲ್ಲ ಅಣ್ಣವರೇ ಅಂತ ನಾನು ಮಾತಾಡಾದ್ಮೇಲೆ, ಇಲ್ಲ ನಿನ್ನ ಜೊತೆ ನಾನು ಮಾತಾಡಿದೆ, ಬಟ್ ಶೆಡ್ ಅವಾಗ ಕಂಪ್ಲೀಟ್ ಆಗಿರಲಿಲ್ಲ. ಬಟ್ ಇವಾಗ ಶೆಡ್ ಕಂಪ್ಲೀಟ್ ಆಗಿದೆ ಬ್ರದರ್. ಒಂದು 65ರಿಂದ 70 ಮರಿಗಳನ್ನ ಕಳಿಸ್ಕೊಡಿ, ಚೆನ್ನಾಗಿರೋ ಮರಿಗಳನ್ನ. ಸೊ ನಾನು ಈ ಥರ ಬೆಂಗಳೂರಿಗೆ ಬಂದು ನಾನು ಕಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಆಯಿತು ಅನ್ನೋರೆ ಅಂತ ಹೇಳಿ ನಿನ್ನೆ ದಿನ ಫೈನಲ್ ಆಗಿ ಒಂದು 65 ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. 65 ಮರಿಗಳಂದರೆ ರೇಟ್ ಕೂಡ ನೀವು ಏನಾದರೂ ಅಂತ ಸರ್ ಏನು ರೇಟಿಗೆ ಕೊಟ್ಟಿದ್ದೀರಾ ಅಂತ ಯಾರಾದರೂ ನೀವು ಯೋಚನೆ ಮಾಡೋದ್ರೆ ಅಥವಾ ಥಿಂಕ್ ಮಾಡೋದ್ರೆ, ನಾನು ಕೊಟ್ಟಂಥ ಮರಿಗಳ ರೇಟು 8,200 ರೂಪಾಯಿದಂಗೆ ಆ ಮರಿಗಳನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಮರಿಗಳು ಗಂಡು ಮತ್ತು ಯಾವುದೇ ಮರಿಗಳು ಹೆಣ್ಣಾಗಿಲ್ಲ. ಸೊ ಎಲ್ಲ ಗಂಡು ಮರಿಗಳನ್ನೇ ಫಸ್ಟ್ ಟೈಮ್ ಅವ್ರಿಗೆ ನಾನು ಕೊಟ್ಟಿದ್ದೀನಿ. ಸೊ ಅವರು ಕೂಡ ನನಗೆ ಮರಿಗಳನ್ನ ತೊಗೊಂಡಾದ್ಮೇಲೆ, ನಿನ್ನೆ ದಿನ ಮರಿಗಳನ್ನ ಕಳಿಸ್ಕೊಟ್ಟಾದ್ಮೇಲೆ ಇವತ್ತು ಬೆಳಗ್ಗೆ ಕೂಡ ಫೋನ್ ಮಾಡಿ ಮಾತಾಡಿದ್ದಾರೆ. ಅಣ್ಣ ನಂಗೆ ಒಂದು ವಿಡಿಯೋ ಕೂಡ ನೀವು ಮಾಡಿಕೊಡಿ, ನಿಮ್ಮ ಫಾರ್ಮಲ್ಲಿ ಬಂದ ಮೇಲೆ ಮರಿಗಳು ಯಾವ ಥರ ಇದೆ, ಸೊ ನೀವು ನನಗೆ ಕ್ಲಾರಿಫೈ ಮಾಡಿ ಅಂತ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೆ. ಬಟ್ ಅವ್ರು ನನಗೆ ವಿಡಿಯೋ ಕೂಡ ಇನ್ನೂ ಮಾಡಿ ಕೊಟ್ಟಿಲ್ಲ. ಬೈ ಚಾನ್ಸ್ ಅವ್ರು ಮಾಡಿಕೊಟ್ಟಿದ್ದೆ, ಅದರಲ್ಲಿ ಬೇಗ ಅದನ್ನು ಕೂಡ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಈ ಥರ ಮರಿಗಳು ನಿಮಗೂ ಕೂಡ ಬೇಕಾದಂಗೆ ನಂಗೆ ತುಂಬ ಜನ ಫೋನ್ ಮಾಡಿ ಮಾತಾಡಿರ್ತೀರ. ಬಟ್ ಕೆಲವು ಜನ ತೊಗೋತೀರಾ, ಇನ್ನು ಕೆಲವು ಜನ ಸೊ ಮುಂದೆ ತೊಗೋತೀನಿ ಸರ್, ನನಗೆ ಈಗ ಏನೋ ನನಗೆ ಈ ಥರ ಅಮೌಂಟ್ ಪ್ರಾಬ್ಲಮ್ ಇದೆ ಅಂತೀರ. ಇನ್ನು ಕೆಲವು ಜನ ಸರ್ ನನ್ನ ಶೆಡ್ಡು ಈಗ ಶುರು ನಡೆದಿದ್ದು, ಕೆಲಸ ನಡೆದಿದೆ, ಇನ್ನೂ ಮುಗಿಯೋ ಹಂತದಲ್ಲಿದೆ, ತೊಗೋತೀನ ಅಂತಿರ್ತಾರೆ. ಇನ್ನು ಕೆಲವು ಜನ ಸರ್ ಪರವಾಗಿಲ್ಲ ನನಗೆ ಒಂದು 5 ಕೊಡಿ, ನಾನು ಟ್ರಯಲ್ ನೋಡ್ತೀನಿ ಅಂತ ಕೇಳ್ತಾರೆ. ಇನ್ನು ಕೆಲವು ಜನ ಇರಲಿ ಪರವಾಗಿಲ್ಲ ಸರ್, ನನಗೆ ಒಂದು ಮನೆ ಮುಂದೆ ಸಾಕೋದಕ್ಕೆ ಒಂದು 4, 5, 8 ಕೊಟ್ಬಿಡಿ ಅಂತ ಕೇಳ್ತೀರಾ. ಸೊ ಹೀಗೆಲ್ಲ ನಿಮಗೆ ಅವಶ್ಯಕತೆ ಬಿದ್ದಂಥ ಸಂಖ್ಯೆಯಲ್ಲಿ ನನ್ನ ಹತ್ರ ಮರಿಗಳನ್ನ ತೊಗೋತೀರಾ. ಅದರಲ್ಲಿ ನೀವು ಇಷ್ಟೇ ಮರಿಗಳನ್ನ ತೊಗೊಂಡಿದ್ದೀರಾ, ಇಷ್ಟೇ ಮರಿಗಳನ್ನ ತೊಗೋತೀರಾ ಅಂತ ಅದೇನು ಮ್ಯಾಟ್ರ್ ಆಗಲ್ಲ. ಬಟ್ ನಾನು ಕೊಟ್ಟಂಥ ಮರಿಗಳನ್ನ ನೀವು ಯಾವ ರೀತಿ ಟ್ರೀಟ್ ಮಾಡಿ, ಯಾವ ರೀತಿ ಡೆವಲಪ್ಮೆಂಟ್ ಮಾಡಿ, ಯಾವ ರೀತಿ ಮರಿಗಳನ್ನ ಲಾಲನೆ ಪಾಲನೆ ಮಾಡಿ ನೀವು ಲಾಭ ತೊಗೋತೀರಲ್ಲ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನನ್ನ ಹತ್ರ ಮರಿಗಳನ್ನ ತೊಗೊಂಡ್ರೆ ಎಲ್ಲರೂ ಕೂಡ ಆದಷ್ಟು ಆ ಮರಿಗಳಿಗೆ ಡ್ರೈ ಫುಡ್ಡನ್ನು ಮೇಂಟೈನ್ ಮಾಡಿ ತುಂಬ ಯೂಸ್ ಆಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಹಸಿರು ಮೇವು ತುಂಬ ಬಳಕೆಗೆ ಬರೋದಿಲ್ಲ, ಯಾಕಂದರೆ ಅದರ ಗ್ರೌತ್ ಬರೋದಿಲ್ಲ. ಹಾಗಾಗಿ ಯಾರೇ ಮರಿಗಳನ್ನ ತೊಗೊಂಡ್ರೂ ಕೂಡ ಆಲ್ಮೋಸ್ಟ್ ಡ್ರೈ ಇರುವಂಥ ಮೇವುಗಳನ್ನ ಬಳಕೆ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ವಿಡಿಯೋದ ಮೂಲ ಉದ್ದೇಶ ಆಗಿರುತ್ತೆ. ಸೊ ನಾನು ವಿಡಿಯೋದ ಮಧ್ಯೆ ಆಗಾಗ್ಗೆ ತಿನ್ನಿಸೋದ್ರ ಬಗ್ಗೆ ಹೇಳಿದಾಗ ಈ ಥರ ಒಂದು ಒಣಗಿದ ಮೇವುಗಳ ಬಗ್ಗೆ ನಾನು ಸ್ವಲ್ಪ ಹೇಳಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ಕೂಡ ಅದನ್ನು ಗಮನಿಸಿರಬೇಕು ಅನ್ನೋದೇ ನನ್ನ ಒಂದು ಆಶಯ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನಿನ್ನೆ ದಿನ ಕೆಲವೊಂದು ಮೇಕೆಗಳನ್ನು ಕೂಡ ಕೊಟ್ಟಿದ್ದೇನೆ, ಮತ್ತು ಕೇವಲ 3 ಹೋತ್ ಮರಿಗಳನ್ನ ಕೊಟ್ಟಿದ್ದೇನೆ. ಒಂದು 65 ಅಮೀನ್ಗಢ್ ಎಳಗ ಟಗರುಗಳನ್ನ ಕೊಟ್ಟಿದ್ದೇನೆ. ಕೆಲವೊಂದು ಅಂಗಡಿ ಮುಂಗಟ್ಟುಗಳಿಗೆ ಕೆಲವೊಂದು ಮೇಕೆಗಳನ್ನ ಕೊಟ್ಟಿದ್ದೇನೆ. ಬಟ್ ಮೇಕೆಗಳ ವಿಡಿಯೋ ಇದೆ, ಸೊ ಅಪ್ಲೋಡ್ ಮಾಡ್ತೀನಿ ನಂಗೆ ಟೈಮ್ ಇದೆ. ಇಲ್ಲಾಂದರೆ ನಾನು ತೆನೆ ಕುರಿಗಳನ್ನ ಏನು ಕೊಟ್ಟಿದ್ದೀನಿ ಆ ವಿಡಿಯೋನ ನಾಳೆ ದಿನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ನಿಮಗೂ ಕೂಡ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.